ಯಾರೇ ಪುರುಷರು ಅಪ್ಸರಾ ಸಾಧನೆಯನ್ನು ಮಾಡಿದರೂ ಸಹ ಅದನ್ನು ಯಾವುದೇ ಪ್ರಕಾರದಲ್ಲಿ ದೋಷಯುಕ್ತವಾದದ್ದೆಂದು ಪರಿಗಣಿಸಲಾಗುವುದಿಲ್ಲ. ಸ್ವಯಂ ಮಹರ್ಷಿ ವಸಿಷ್ಠರೇ ಹೇಳುತ್ತಾರೆ, ಪೂರ್ಣಂ ವದೈ ಸ್ವರ್ಣವದೇವ ತುಲ್ಯಂ ಅಪ್ಸರೋವತಾಂ ಸಹಿತಂ ಸದೇವ. ಅರ್ಥಾತ್ ಸ್ವರ್ಣದೇಹ ಅಪ್ಸರೆಯನ್ನು ಒಲಿಸಿಕೊಳ್ಳುವುದು ಜೀವನದ ಶ್ರೇಷ್ಠತೆಯಾಗಿದೆ ಎಂದು. ಅವರು ಯಾರಿಗೆ ಹೇಳುತ್ತಿದ್ದಾರೆಂದರೆ ತಮ್ಮ ಪತ್ನಿ ಮೈತ್ರೇಯಿಗೆ, ಮತ್ತೊಬ್ಬ ಪತ್ನಿಯಾದ ಕಾತ್ಯಾಯಿನಿಗೆ. ಇಬ್ಬರೂ ಪತ್ನಿಯರನ್ನು ಮುಂದೆ ಕುಳ್ಳಿರಿಸಿಕೊಂಡು ಸ್ವಯಂ ವಸಿಷ್ಠರೇ ಈ ಮಾತನ್ನು ಹೇಳುತ್ತಿದ್ದಾರೆ. ಅದೇನೆಂದರೆ, ನನಗೆ ನನ್ನ ಜೀವನದಲ್ಲಿ ರಘುಕುಲ ಅದೆಷ್ಟು ಇಷ್ಟವಾಗಿದೆ ಎಂದರೆ ನಾನು ರಘುಕುಲವನ್ನು ರಕ್ಷಣೆ ಮಾಡುವ ಧರ್ಮಗುರುವಾಗಿದ್ದೇನೆ. ಅದರಂತೆಯೇ ಅದರಷ್ಟೇ ನನಗೆ ಅಪ್ಸರಾ ಸಾಧನೆಯನ್ನು ಮಾಡುವುದರಿಂದ ಆನಂದದ ಅನುಭೂತಿಯಾಗುತ್ತದೆ. ಏಕೆಂದರೆ ಜೀವನದಲ್ಲಿ ಆನಂದದ ಪ್ರವಾಹ ಕೇವಲ ಮಾತ್ರ ಅಪ್ಸರೆಯರ ಮಾಧ್ಯಮದಿಂದ ಮಾತ್ರವೇ ಸಂಭವವಾಗುತ್ತದೆ. ಮತ್ತು ನಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಮಹರ್ಷಿ ವಿಶ್ವಾಮಿತ್ರರಂತೂ ಅಪ್ಸರೆ ಮೇನಕೆಯನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದರು. ತಮ್ಮ ಆಶ್ರಮಕ್ಕೆ ಬರಮಾಡಿಕೊಂಡು ಮೇನಕೆಯಿಂದ ನೃತ್ಯವನ್ನೂ ಸಹ ಮಾಡಿಸಿದ್ದರು. ಮಹರ್ಷಿ ಕಣಾದರು ಅಣುವಿನ ರಚನೆ ಮಾಡಿದಾಗ, ಅಣುವಿನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಾಗ, ಆ ಅಣುವಿನ ಜ್ಞಾನವನ್ನು ಯಾವ ಅಣುಬಾಂಬನ್ನು ನಾವು ಇಂದು ತಯಾರಿಸಿದ್ದೇವೆಯೋ ಅದರ ಜ್ಞಾನವನ್ನು, ಆ ಅಣುವಿನ ಸಂಪೂರ್ಣ ಥಿಯರಿ ಅಂದರೆ ಅಣುವಿನ ಸೈದ್ಧಾಂತಿಕ ಪಕ್ಷವನ್ನು ಮಹರ್ಷಿ ಕಣಾದರು ಅಪ್ಸರೆಯ ಮಾಧ್ಯಮದಿಂದಲೇ ವಿಕಸನೆ ಮಾಡಲು ಸಾಧ್ಯವಾದದ್ದು. ಆದ್ದರಿಂದಲೇ ಅವರು ಸ್ವಯಂ ಮಹರ್ಷಿ ಕಣಾದರೇ ಈ ಮಾತನ್ನು ಹೇಳುತ್ತಾರೆ, ನಮ್ಯೋವತಾಂ ಪೂರ್ವಮದೈವ ತುಲ್ಯಂ ಸ್ವರ್ಣೋವತಾಂ ಸಹಿತಂ ಸದೇವ. ಅಂದರೆ ನಾನು ಸ್ವರ್ಣವತಿ ಅಪ್ಸರೆಯಾದ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಏಕೆಂದರೆ ನಿನ್ನ ಮಾಧ್ಯಮದಿಂದಲೇ ನನಗೆ ಅಣುವಿನ ರಚನೆಯ ಜ್ಞಾನ ಪ್ರಾಪ್ತಿಯಾದದ್ದು. ಇದರ ಅರ್ಥವಾದರೂ ಏನು? ಇದರ ಅರ್ಥ ಇವರೆಲ್ಲ ವಿಶ್ವಾಮಿತ್ರ, ವಸಿಷ್ಠ, ಅತ್ರಿ ಮತ್ತು ಕಣಾದ ಮಹರ್ಷಿಗಳೆಲ್ಲ ಮೂರ್ಖರೆಂದೇ? ಇವರೆಲ್ಲ ಕೊಳಕರು, ಸಂಸ್ಕಾರಹೀನರು, ಅಸಭ್ಯರು ಮತ್ತು ಅಶ್ಲೀಲ ವ್ಯಕ್ತಿಗಳೆಂದೇ? ಶ್ಲೀಲತೆ ಮತ್ತು ಅಶ್ಲೀಲತೆಗೆ ಯಾವುದೇ ಪರಿಭಾಷೆ ಇಲ್ಲ. ನಾನು ನನ್ನ ಇದೇ ಕಣ್ಣುಗಳಿಂದ ಇಬ್ಬರು ಸ್ತ್ರೀಯರು ನನ್ನೆದುರಿನಲ್ಲೇ ಸಾಕ್ಷಾತ್ತಾಗಿ ನಿಂತಿರುವುದನ್ನು ನೋಡಬಲ್ಲೆ. ಒಬ್ಬಳು ನನ್ನ ಮಗಳಾಗಿರಬಹುದು, ಮತ್ತೊಬ್ಬಳು ನನ್ನ ಪ್ರೇಮಿಕೆಯಾಗಿರಬಹುದು, ಅಥವಾ ಪತ್ನಿಯೂ ಆಗಿರಬಹುದು. ನಾನು ನನ್ನ ಪತ್ನಿಯನ್ನು ನೋಡುವ ದೃಷ್ಟಿಕೋನ ಬೇರೆಯಾಗಿರುತ್ತದೆ ಮತ್ತು ನನ್ನ ಮಗಳನ್ನು ನೋಡುವ ದೃಷ್ಟಿಕೋನ ಬೇರೆಯದೇ ಆಗಿರುತ್ತದೆ. ಇವರಿಬ್ಬರೂ ಸ್ತ್ರೀಯರೇ. ಇವರಿಬ್ಬರಿಗೂ ಒಂದೇ ರೀತಿಯಲ್ಲಿ ಎರಡು ಕಣ್ಣುಗಳು, ಮೂಗು, ತಲೆಗೂದಲು, ಒಂದೇ ರೀತಿಯ ಮೈಕಟ್ಟು, ಕೈಕಾಲುಗಳು ಇದ್ದರೂ ಸಹ ಇವರಿಬ್ಬರನ್ನು ನಾನು ನೋಡುವ ಬಗೆ ಬೇರೆಯದೇ ಆಗಿರುತ್ತದೆ. ಇವರಿಬ್ಬರ ಬಗ್ಗೆ ನನ್ನ ಚಿಂತನೆ ಬೇರೆಯೇ ಆಗಿರುತ್ತದೆ. ಆದ್ದರಿಂದಲೇ ಶ್ಲೀಲತೆ ಮತ್ತು ಅಶ್ಲೀಲತೆ, ದುರ್ವಿಚಾರ ಮತ್ತು ಸದ್ಭಾವನೆಗಳು ನನ್ನ ಹೃದಯದಲ್ಲಿ ಮಾತ್ರವೇ ಇರಲು ಸಾಧ್ಯ. ನನ್ನ ಚಿಂತನೆಯಲ್ಲಿ, ವಿಚಾರಗಳಲ್ಲಿ ಮಾತ್ರವೇ ಇರಲು ಸಾಧ್ಯ. ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ವಿಚಾರ ಮತ್ತು ನಡತೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದಿದ್ದರೆ ನಮ್ಮ ಜೀವನದಲ್ಲಿ ಮತ್ತೆಲ್ಲಿಯೂ ಮತ್ತೆಂದಿಗೂ ಸಹ ಯಾವುದೇ ಪ್ರಕಾರದ ನ್ಯೂನತೆ, ಕೊರತೆಯುಂಟಾಗುವುದು ಸಾಧ್ಯವೇ ಇಲ್ಲ. ಮತ್ತೆ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚಿಸಿದ್ದೇ ಆದರೆ ಅದು ಆ ವ್ಯಕ್ತಿ ನಿಮ್ಮ ಬಗ್ಗೆ ಮಾಡಿದ ಆಲೋಚನೆಯಲ್ಲ, ಅದು ನಿಮ್ಮದೇ ಆಲೋಚನೆ, ನಿಮ್ಮದೇ ಶರೀರದೊಳಗಿನಿಂದ ಬಂದ ಭಾವನೆಗಳ ಪ್ರತಿಫಲವಾಗಿರುತ್ತದೆ. ಮತ್ತು ಆದ್ದರಿಂದಲೇ ನಿನ್ನ ಜೀವನವನ್ನು ಪ್ರತ್ಯೇಕ ರೂಪದಲ್ಲಿ ತಿದ್ದಿ ತೀಡುವ, ರೂಪಿಸುವ ಜವಾಬ್ದಾರಿ ನನ್ನ ಮೇಲಿದೆ. ನಿನ್ನ ಜೀವನದ ಉತ್ತರದಾಯಿತ್ವ ನನ್ನದೇ ಆಗಿದೆ. ಆದ್ದರಿಂದಲೇ ಕೇವಲ ದೇವತೆಗಳ ಸಾಧನೆ ಮಾಡುವುದಕ್ಕೆ ಮಾತ್ರವೇ ನಾನು ನಿನ್ನನ್ನು ಪ್ರೇರೇಪಿಸುತ್ತಿಲ್ಲ. ನಿನ್ನ ಜೀವನದಲ್ಲಿ ವೃದ್ಧಾಪ್ಯ ಬರಬಾರದೆಂಬುದೂ ಕೂಡ ನನ್ನ ಆಶಯವಾಗಿದೆ. ನಿನ್ನ ಜೀವನದಲ್ಲಿ ಆನಂದ, ಹರ್ಷೋಲ್ಲಾಸ, ಲವಲವಿಕೆಗಳು ತುಂಬಿರಲಿ ಎಂಬುದು ಕೂಡ ನನ್ನ ಪ್ರಬಲ ಇಚ್ಛೆಯಾಗಿದೆ. ಇದಲ್ಲದೆ ನಾನು ನಿನ್ನ ಜೀವನದ ಪ್ರತ್ಯೇಕ ಕ್ಷಣವೂ ಸಹ ಸಾರ್ಥಕವಾಗಲಿ,
ಜೀವಂತ ಮತ್ತು ಜಾಗೃತವಾಗಿರಲಿ, ವಿಚಾರಪೂರ್ಣವಾಗಿರಲಿ ಎಂದೂ ಸಹ ಬಯಸುತ್ತೇನೆ. ಮತ್ತು ಈ ಜಾಗೃತಿ, ಈ ಜೀವನದ ಚಿಂತನೆ, ಈ ಪೂರ್ಣತೆಗಳು ದೇವತೆಗಳ ಸಾಧನೆಗಳೊಂದಿಗೆ ಅವಶ್ಯಕವಾಗಿ ಅಪ್ಸರೆಯ ಸಾಧನೆಯನ್ನು ಮಾಡುವುದರಿಂದ ಮಾತ್ರವೇ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ. ಅಪ್ಸರಾ ಸಾಧನೆಯ ಮಾಧ್ಯಮದಿಂದ ಮಾತ್ರವೇ ನಾವು ನಮ್ಮ ವೃದ್ಧಾವಸ್ಥೆಯನ್ನು ಯೌವನಾವಸ್ಥೆಗೆ ಪರಿವರ್ತನೆಗೊಳಿಸಲು ಸಾಧ್ಯವಾಗುತ್ತದೆ. ಚ್ಯವನ ಮಹರ್ಷಿ ವೃದ್ಧಾಪ್ಯಕ್ಕೆ ತಲುಪಿದಾಗ, ಬಹಳ ವೃದ್ಧಾಪ್ಯದಿಂದ ಅವನ ಶರೀರ ಜರ್ಜರಿತವಾದಾಗ, ಇನ್ನೂ ಯಾವುದೇ ಸಂತಾನ ಪ್ರಾಪ್ತಿಯಿಲ್ಲದೆ ಹೋದಾಗ, ಅವನ ಶರೀರದ ಪ್ರತಿಯೊಂದು ರೋಮವೂ ಸಂಪೂರ್ಣವಾಗಿ ಶ್ವೇತವರ್ಣಕ್ಕೆ ತಿರುಗಿದಾಗ, ಸೃಷ್ಟಿಕರ್ತ ಬ್ರಹ್ಮನೇ ಸ್ವಯಂ ಚ್ಯವನ ಮಹರ್ಷಿಗೆ ಹೇಳಿದ, ನೀನು ಖಂಡಿತವಾಗಿಯೂ ಅಪ್ಸರಾ ಸಾಧನೆಯನ್ನು ಮಾಡಲೇಬೇಕು, ಏಕೆಂದರೆ ಈ ವೃದ್ಧಾವಸ್ಥೆಯನ್ನು ಯೌವನಾವಸ್ಥೆಗೆ ಪರಿವರ್ತಿಸುವಲ್ಲಿ ಬೇರಾವುದೇ ದೇವತೆಯೂ ಸಹಾಯಕವಾಗುವುದು ಸಾಧ್ಯವೇ ಇಲ್ಲ. ಚ್ಯವನ ಋಷಿ ಸ್ವರ್ಣದೇಹ ಅಪ್ಸರಾ ಸಾಧನೆಯನ್ನು ಮಾಡಿದರು. ಸಾಧನೆಯ ಬಳಿಕ ಪೂರ್ಣ ಯೌವನಾವಸ್ಥೆಯನ್ನು ಪಡೆದರು. ನಂತರ ನಿಮಗೆಲ್ಲ ತಿಳಿದಿರುವಂತಹ ಚ್ಯವನ್ಪ್ರಾಶ್ ತಯಾರಿಸಿದರು. ಇನ್ನೂ ಮುಂದುವರಿಯುತ್ತಾ ಭಾರತೀಯ ಆಯುರ್ವೇದ ಪದ್ಧತಿಯ ಹಲವಾರು ಉತ್ಕೃಷ್ಟ ಗ್ರಂಥಗಳನ್ನು ರಚಿಸಿದರು. ಇದು ನಿನ್ನ ಮತ್ತು ನನ್ನ ನಡುವಿನ ಒಂದು ಅಗ್ರಿಮೆಂಟ್ ಆಗಿದೆ. ನಿನ್ನ ಮತ್ತು ನನ್ನ ನಡುವೆ ಒಂದು ಸಂಬಂಧವಿದೆ ಮತ್ತು ಆ ಸಂಬಂಧ ಭಾವನೆಗಳದಾಗಿದೆ, ಹೃದಯಪೂರ್ವಕವಾದದ್ದಾಗಿದೆ, ಚಿಂತನಾಯುಕ್ತವಾಗಿದೆ, ವಿಚಾರಪೂರ್ಣವಾಗಿದೆ. ಏಕೆಂದರೆ ನೀನು ನನ್ನ ಶಿಷ್ಯನಾಗಿದ್ದೀಯಾ, ನಾನು ನಿನ್ನ ಗುರುವಾಗಿದ್ದೇನೆ. ಆದ್ದರಿಂದ ನಿನ್ನ ಜೀವನದ ಪ್ರತ್ಯೇಕ ಕ್ಷಣವನ್ನೂ ನಾನು ಜೀವಂತಿಕೆಯಿಂದಿರುವಂತೆ ನೋಡಿಕೊಳ್ಳುತ್ತೇನೆ. ಪ್ರತ್ಯೇಕ ಕ್ಷಣವೂ ನಿನಗೆ ಆನಂದ ಮತ್ತು ತೃಪ್ತಿಯನ್ನು ಕೊಡಲಿಚ್ಛಿಸುತ್ತೇನೆ, ಪೂರ್ಣತೆಯನ್ನು ಕೊಡಲಿಚ್ಛಿಸುತ್ತೇನೆ. ಮತ್ತು ಈ ಪೂರ್ಣತೆ, ಈ ತೃಪ್ತಿ ಇದಾವುದೂ ಕೇವಲ ದೇವತೆಗಳ ಸಾಧನೆಯಿಂದಲೇ ಸಿಗುವುದಿಲ್ಲ,